ಬಿಗ್ ಬಾಸ್ ಸೀಸನ್ 2 ವಿನ್ನರ್ ಅಕುಲ್ ಬಾಲಾಜಿ ಬೆಂಗಳೂರಿಗೆ ಆಗಮಿಸಿದರು. ಅಕುಲ್ ಕುಟುಂಬ ಸಮೇತರಾಗಿ ದೇವನಹಳ್ಳಿ ಏರ್ಪೋರ್ಟ್ಗೆ ಬಂದಿಳಿದ್ರು. ಇದೇ ವೇಳೆ ಸೃಜನ್ ಲೋಕೇಶ್ ಕೂಡ ಕುಟುಂಬ ಸಮೇತರಾಗಿ ನಗರಕ್ಕೆ ಆಗಮಿಸಿದರು. ಇನ್ನು ಶ್ವೇತಾ ಚಂಗಪ್ಪ, ದೀಪಿಕಾ ಕಮ್ಮಯ್ಯ, ನೀತು ದೇವನಹಳ್ಳಿ ಏರ್ಪೋರ್ಟ್ಗೆ ಬಂದಿಳಿದ್ರು. ಬಿಗ್ ಬಾಸ್ ಮನೆಯ ಸದಸ್ಯರಿಗೆ ಏರ್ಪೋರ್ಟ್ನಲ್ಲಿ ಅಭಿಮಾನಿಗಳಿಂದ ಭವ್ಯ ಸ್ವಾಗತ ಕೋರಲಾಯಿತು. ಸರ್ ಈ ಕಡೆ ಸರ್ ಒಂಚೂರು ಸರ್ ಅದೇ ರೂಟ್ ಸೈಡ್ 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 ಒಂದ್ ನಿಮಿಷ ಮುಂದೆ ಬರ್ತಾವ ಹಿಂದೆ ಬನ್ನಿ ಹಂಗೆ ನಿಧಾನ ಬರ್ತಾರೆ ಹಂಗೆ ಕನ್ನಡ ಬರ್ತಾರೆ ಓಕೆ 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 ನೆಕ್ಸ್ಟ್ ಹಿಂದೆ ಆಯ್ತಲ್ಲ ಮೊಬೈಲ್ ಕೊಡ್ರಿ ಹಿಂದಕ್ಕೆ ಬಾರ ಒಂಚೂರು. ಹಲೋ ಮೊಬೈಲ್ ಕ್ಯಾಮ್ರಾ ಸ್ವಲ್ಪ ಈ ಕಡೆ ಬನ್ನಿ. ಮೊಬೈಲ್ ಇನ್ನು ಬಿಗ್ ಬಾಸ್ ವಿಜೇತ ಅಕುಲ್ ಬಾಲಾಜಿ ಏನು ಹೇಳಿದ್ದಾರೆ ಅನ್ನೋದನ್ನ ನೋಡೋಣ ಬನ್ನಿ. 98 ದಿನಗಳ ಕಾಲ ಬಿಗ್ ಬಾಸ್ ಮನೆಯಲ್ಲಿದ್ದಂಥ ಅಕುಲ್ ಬಾಲಾಜಿ ಇವತ್ತು ವಿನ್ನರ್ ಆಗಿ ಬೆಂಗಳೂರಿಗೆ ಆಗಮಿಸಿದ್ದಾರೆ. ಬನ್ನಿ ಈ ಬಗ್ಗೆ ಮಾತಾಡೋದಕ್ಕೆ ಸ್ವತಃ ಬಿಗ್ ಬಾಸ್ ವಿನ್ನರ್ ಅಕುಲ್ ಬಾಲಾಜಿ ನಮ್ಮ ಜೊತೆಗಿದೆ. ಅಕುಲ್, ಮೊದಲಿಗೆ ನಿಮಗೆ ಕಂಗ್ರ್ಯಾಚುಲೇಷನ್. ಧನ್ಯವಾದಗಳು, ಥ್ಯಾಂಕ್ ಯು ಸೋ ಮಚ್. ನನಗೆ ಆ್ಯಕ್ಚುಲಿ ಆಗಿರಲಿ, ಸಿನಿಮಾದಲ್ಲಾಗಿರಲಿ, ನಿಮಗೆ ಕೊನೆಯದಾಗಿ ನಾನು ಕೊಡೋದು ಮನೋರಂಜನೆ. ಅದು ಮಾತ್ರ ಅದ್ಭುತವಾಗಿ ಅದ್ದೂರಿಯಾಗಿ ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. ಕ್ಯಾಮ್ರಾ ಪರ್ಸನ್ ಪ್ರಕಾಶ್ ಜೊತೆ ರವಿಕುಮಾರ್, ಸುವರ್ಣ ನ್ಯೂಸ್, ಬೆಂಗಳೂರು. ಬಿಗ್ ಬಾಸ್ನಲ್ಲಿ ರನ್ನರ್ ಅಪ್ ಆಗಿರುವಂತಹ ಸೃಜನ್ ಲೋಕೇಶ್ ಏನು ಹೇಳಿದ್ದಾರೆ ನೋಡೋಣ ಬನ್ನಿ. 99 ದಿನಗಳ ಕಾಲ ಬಿಗ್ ಬಾಸ್ ಮನೆಯಲ್ಲಿ ತನ್ನದೇ ವಿಭಿನ್ನವಾಗಿ ಪ್ರೇಕ್ಷಕನ ರಂಜಿಸಿ ಸಾಕಷ್ಟು ತನ್ನನ್ನು ಅರ್ಥ ಮಾಡಿಕೊಂಡು ಅತಿ ಶಾರ್ಟ್ ಟೈಮಲ್ಲಿ ತನ್ನ ಅಂದರೆ ಸೋಲನ್ನು ಕಾಣಬೇಕಾಯಿತು ಬಿಗ್ ಬಾಸ್ ಮನೆಯಲ್ಲಿ. ಬನ್ನಿ ಈ ಬಗ್ಗೆ ಮಾತಾಡೋದಕ್ಕೆ ಸೃಜನ್ ಲೋಕೇಶ್ ನಮ್ಮ ಜೊತೆಗಿದ್ದಾರೆ. ಅಭಿಮಾನಿಗಳ ದೃಷ್ಟಿಯಲ್ಲಿ ನೀವು ವಿನ್ ಆಗಿದ್ದೀರಿ ಅಂತ ಹೇಳ್ತಾರೆ. ಸೊ ಈ ಬಗ್ಗೆ ನಿಮ್ಮ ಪ್ರತಿಕ್ರಿಯೆ? ಅಭಿಮಾನಿಗಳ ದೃಷ್ಟಿಯಲ್ಲಿ ವಿನ್ ಆಗಿದ್ದೀನಿ ಅಂದರೆ ಅದಕ್ಕಿಂತ ದೊಡ್ಡ ಖುಷಿ ಇನ್ನೊಂದಿಲ್ಲ. ಸೊ ಐ ಆಮ್ ಆಲ್ರೆಡಿ ಅ ವಿನ್ನರ್ ಅಂತಲೇ ನನಗೆ ಭಾವನೆ ಇರೋದು. ಈ ಕಾಂಪಿಟೇಷನ್ ಹೆಸರಿನಲ್ಲಿ ಒಂದು ವಿನ್ನರು ಒಂದು ಲೂಸರು ಅಂತ ಫಾರ್ಮ್ಯಾಲಿಟಿ ಅಂತ ನನಗನ್ಸುತ್ತೆ. ಬಟ್ ಜನರ ಪ್ರೀತಿ ಗಳಿಸಿದ್ದೀನಿ, ಗೆದ್ದಿದ್ದೀನಿ ಅಂತ ನಮ್ಮ ಅಮ್ಮನೂ ಹೇಳಿದ್ರು. ಶಿ ವಾಸ್ ವೆರಿ ಹ್ಯಾಪಿ. ಶಿ ವಾಸ್ ಅದೇ ಹೇಳಿದ್ರು, ನಿಮ್ಮ ಅಪ್ಪನ ಹೆಸರು ನಿಮ್ಮ ತಾತನ ಹೆಸರನ್ನ ಇನ್ನೂ ಉಳಿಸಿದ್ಯಾ ಸುಜಾ, ಥ್ಯಾಂಕ್ ಯು ಅಂತಂದ್ರು. ಸೊ ಐ ಥಿಂಕ್ ದಟ್ ವಾಸ್ ಅ ಬಿಗ್ ಗಿಫ್ಟ್ ನನಗೆ. 99 ದಿನಗಳ ಕಾಲ ಬಿಗ್ ಬಾಸ್ ಮನೆಯಲ್ಲಿ ನೀವು ಕಲ್ತಂಥದ್ದು ನಿಮ್ಮ ಬಗ್ಗೆ ಎಷ್ಟು ಅರ್ಥ ಮಾಡ್ಕೊಂಡ್ರೆ? ಭಾಳ ಅರ್ಥ ಮಾಡ್ಕೊಂಡಿದ್ದೀನಿ, ಭಾಳ ಕಲ್ತಿದ್ದೀನಿ. ಯಾವುದೇ ಒಂದು ಸಿಚುವೇಶನ್ ಬಂದರೂ ಪೇಷನ್ಸ್ ಅನ್ನೋದು ಎಷ್ಟು ಇಂಪಾರ್ಟೆಂಟು ಅನ್ನೋದು 100% ಗೊತ್ತಾಗಿದೆ. ಆ್ಯಂಡ್ ಭಾಳಷ್ಟು ಪರಿಸ್ಥಿತಿಗಳನ್ನ ಯಾವ ಥರ ಹ್ಯಾಂಡಲ್ ಮಾಡ್ಬೋದು ಇನ್ನೂ ಚೆನ್ನಾಗಿ ಅನ್ನೋದು ಕೂಡ ಅರಿವಾಗಿದೆ. ಸೊ ಹಾಗಾಗಿ ಐ ಆಮ್ ಫೀಲಿಂಗ್ ವೆರಿ ನೈಸ್. ಓಕೆ, 99 ದಿನ ನಿಮ್ಮ ಫ್ಯಾಮಿಲಿ, ನಿಮ್ಮ ತಾಯಿ, ನಿಮ್ಮ ಪತ್ನಿ ಮತ್ತು ನಿಮ್ಮ ಕುಟುಂಬನ ಬಿಟ್ಟು ಇದ್ದಂಥ ಕೆಲವು ಕ್ಷಣಗಳು ತುಂಬಾ ನೀವು ಕಷ್ಟಪಟ್ಟಿದ್ದೀರಿ. ಸೊ ಆ ದಿನಗಳನ್ನ ನೆನೆಸ್ಕೊಳ್ಳೋದಾದರೆ? ಬಟ್ ಅದೇನಂದರೆ ಕಷ್ಟ ಹೌದು, ಫ್ಯಾಮ್ಲಿ ಎಲ್ಲರೂ ಭಾಳ ಜ್ಞಾಪಕಕ್ಕೆ ಬಂದರು, ಭಾಳ ಯೋಚನೆಗಳು ಬರುತ್ತೆ. ಆದರೆ ಇಷ್ಟು ದಿನ ದೂರ ಇದ್ದಿದ್ದಕ್ಕೆ ನನಗೆ ಫ್ಯಾಮ್ಲಿಯ ಒಂದು ಬೆಲೆ, ಅದರ ಒಂದು ಬಾಂಡಿಂಗ್ ಇನ್ನೂ ಜಾಸ್ತಿ ಆಗಿದೆ. ನನ್ನ ಹೆಂಡತಿನ ಮೀಟ್ ಮಾಡೋದಕ್ಕೆ ಕಾಯ್ತಾ ಇದ್ದೀನಿ, ಬಿಟ್ಟಿದ ತಕ್ಷಣ ಓಡೋಗ್ಬಿಡ್ತೀನಿ. ನೀವು ಬಿಗ್ ಬಾಸ್ ವಿನ್ನರ್ ಆಗ್ತೀರಾ ಅಂತ ಸಾಕಷ್ಟು ಅಭಿಮಾನಿಗಳು, ಪ್ರೇಕ್ಷಕರು ಕೂಡ ನೀವೇ ವಿನ್ ಆಗ್ತಾರೆ ಅಂತ ಅಂದ್ಕೊಂಡಿದ್ರು. ಸೊ ಎಲ್ಲೋ ಒಂದು ಕಡೆ ಮಿಸ್ ಆಯಿತು. ಸೊ ಈ ಬಗ್ಗೆ ಹೇಳೋದಾದ್ರೆ? ಎಲ್ಲೋ ಒಂದು ಕಡೆ ಇಲ್ಲ, ಒಂದೇ ಕಡೆ ಮಿಸ್ ಆಗಿದ್ದು. ಸೊ ಇಲ್ಲ, ನಾನು ಹೇಳಿದ್ನಲ್ಲ, ಇಟ್ಸ್ ಅ ವೆರಿ ಸ್ಮಾಲ್ ಮಾರ್ಜಿನ್ ಅಂತಲೇ ಹೇಳ್ತಾ ಇದ್ದಾರೆ. ನನಗೆ ಅಕುಲನ್ಗೆ ಇದ್ದಂಥ ವೋಟ್ಸ್ ಮಾರ್ಜಿನ್ ಏನೇ ಇದ್ರೂ ಅಷ್ಟೇ. ನನಗೆ ತುಂಬ ಏನಂತಾರೆ, ತುಂಬ ಆಸೆಗಳನ್ನ ಹೊತ್ಕೊಂಡಂತೂ ನಾನು ಹೋಗಲಿಲ್ಲ ಬಿಗ್ ಬಾಸ್ ಮನೆಗೆ. ತುಂಬ ನಾರ್ಮಲ್ ಆಗೋದೆ, ಭಾಳ ಒಳ್ಳೆಯ ಕ್ಷಣಗಳನ್ನ ಕಳೆದೆ ಅಲ್ಲಿ.
ಐವ್ ಕಮ್ ಬ್ಯಾಕ್ ಆಸ್ ಅ ಬೆಟರ್ ಪರ್ಸನ್ ಅಂತಲೇ ಹೇಳ್ಬೋದು. ಭಾಳ ಖುಷಿ ಆಗ್ತಿದೆ. ಸೊ ಗೆದ್ದಿದ್ದು ಸೋತಿದ್ದು ಫಾರ್ ಮೀ ಇಟ್ ಇಸ್ ಇದು. ಇನ್ನೊಂದೇನೆಂದರೆ ವಿನ್ನರ್ ಅನ್ನೋ ಒಂದು ಪಟ್ಟ ಏನಿದೆ ಅದು ಅಕುಲಿಗೆ ಸಿಕ್ಕಿರೋದು ನನಗೆ ಭಾಳ ಖುಷಿಯಾಗಿದೆ. ಯಾಕಂದರೆ ಅವನು ಅಷ್ಟೇ ಶ್ರಮ ಪಟ್ಟಿದ್ದಾನೆ. ಸೊ ಐ ಆಮ್ ಹ್ಯಾಪಿ ಅಬೌಟ್ ಇಟ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೊ ಮಚ್. ಇದು ಸುಜನ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಪ್ರಕಾಶ್ ಜೊತೆ ರವಿಕುಮಾರ್, ಸುವರ್ಣ ನ್ಯೂಸ್, ಬೆಂಗಳೂರು. ಇನ್ನು ಬಿಗ್ ಬಾಸ್ ವಿನ್ನರ್ ಅಕುಲ್ ಬಾಲಾಜಿ ಅವರ ಮಿಸಸ್ ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ಕೇಳೋಣ. ಖಂಡಿತವಾಗ್ಲೂ ಖುಷಿ ಆಗ್ತಾ ಇದ್ದೀನಿ. ಈಗ ಹೆಮ್ಮೆ ಪಡ್ತಾ ಇದ್ದೀನಿ. ಯಾಕಂದರೆ ಅವರು ಇಷ್ಟು ಕಷ್ಟಪಟ್ಟು ಆ ಬಿಗ್ ಬಾಸ್ ಮನೆಯಲ್ಲಿ 100 ದಿನ ಇದ್ದರು, ಯಾರೂ ಇಲ್ಲದೇ ಇದ್ದರು. ಆ್ಯಂಡ್ ಅವ್ರ ಕಷ್ಟಕ್ಕೆ ಫಲ ಸಿಕ್ಕಿತ್ತು ಅಂತ ನಾನು ಅಂದ್ಕೊಂಡು ತುಂಬ ಖುಷಿ ಪಡ್ತಾ ಇದ್ದೀನಿ. ನಾನು ಗೆಸ್ ಮಾಡಿಲ್ಲ, ನನಗೆ ಬೇಕಿತ್ತು ಅವರಲ್ಲಿ ಆರಾಮಾಗಿ ಇತ್ತು, ಎಲ್ಲರೂ ಮನಸ್ಸನ್ನು ಗೆಲ್ಲಬೇಕಂತಾನೆ. ಅವ್ರು ವಿನ್ ಆಗಬೇಕು ಅಂತ ನಾನು ಯಾವತ್ತೂ ಹೇಳಿಲ್ಲ ಅವ್ರಿಗೆ. ಆರಾಮಾಗಿ ಇರಿ, ಎಂಜಾಯ್ ಮಾಡಿ ಅಲ್ಲಿ ಅಂತಲೇ ಹೇಳಿ ಬಂದಿದ್ದೀನಿ. ಸೊ ಇದು ನನಗೇನು ಅದು ಖುಷಿ ಪಡೋ ವಿಷಯ ಆಯಿತು. ಇಲ್ಲಿವರೆಗೂ ನಾನು ನೋಡಿದ ಬದಲಾವಣೆ ಎಲ್ಲ ಒಳ್ಳೆಯದಕ್ಕೆ ಆಗಿದೆ. ಯಾಕೆಂದರೆ ಅವರು ಯಾವಾಗಲೂ ಒಂದೇ ಥರ ಇರೋದು. ಕೋಪ ಮಾಡ್ಕೊಳ್ರಿ, ಅದೇ ಏನೋ ಸೇಮ್ ಟೈಮ್ ಪ್ರೀತಿನೂ ತೋರಿಸ್ತಾರೆ. ಅಲ್ಲಿ ಅವರ ಕೋಪ ಎಷ್ಟು ಮಟ್ಟಿಗೆ ಹೋಗಿದೆ ಅಂದರೆ ಅವರೇ ಅರ್ಥ ಮಾಡಿಕೊಂಡು ಮಿಕ್ಕಿದ ವಾರಗಳಲ್ಲಿ ಅವರು ಬದಲಾವಣೆ ಮಾಡಿಕೊಂಡು ಒಳ್ಳೆಯವರು, ಆಲ್ರೆಡಿ ಒಳ್ಳೆಯವರು, ಅದಕ್ಕಿಂತ ಒಳ್ಳೆಯವರಾಗಿ ಅವರು ಚೇಂಜ್ ಆಗಿದ್ದು ನನಗೆ ತುಂಬ ಖುಷಿ ಆಯಿತು.